ಮಾಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮಗೆ ಮ್ಯಾಥಮೆಟಿಕ್ಸಲ್ಲಿ ಮೊದಲು ಬೇಕಾಗಿರೋದು ಬೋರ್ಡ್ ಮಾಸ್. ಈ ಸಿಂಪ್ಲಿಫಿಕೇಶನ್ ನಾವು ತಿಳ್ಕೊಂತ ಹೋದರೆ ಮುಂದೆ ಎಂಥ ದೊಡ್ಡ ದೊಡ್ಡ ಸಮಸ್ಯೆ ಬಂದರೂ ನಾವು ಬಿಡಿಸ್ತಾ ಹೋಗ್ಬೋದು. ಅದಕ್ಕಿಂತ ಮೊದಲು ಒಂದು ಪ್ರಾಬ್ಲಮ್ ಮಾಡೋಣ. 3 × 5 + 2 ಇದನ್ನೇ 3 × 5 + 2 ಇದನ್ನು ನೋಡ್ತಾ ಹೋದಾಗ ಮೊದಲಿಗೆ ಇಲ್ಲಿ 3 × 5 15 + 2 ಎರಡು ಸೇರಿದರೆ 17. ಅದೇ ರೀತಿ ಇಲ್ಲಿ ಫಸ್ಟು ನಾನು ಈ ಕಡೆ ಮಾಡ್ಕೊಳ್ತೀನಿ. 5 + 2 = 7 × 3 ಹಾಗೆ 3 × 7 21. ಈ ಕಡೆ ಕೊಟ್ಟಿರೋ ಇಕ್ವೇಷನ್ನು ಎರಡು ಕಡೆಯೂ ಸೇಮ್ ಐತಿ, ಆದರೆ ಮಾಡಿರೋ ಮೆಥಡಲ್ಲಿ ಬಂದಿರೋ ಉತ್ತರ ಎರಡು ಬೇರೆ ಬೇರೆ ಐತೆ. ಈ ಥರ ಗಣಿತದಲ್ಲಿ ಬರ್ಬೋದಾ? ಒಂದೇ ಪ್ರಶ್ನೆ ಉತ್ತರ ಬೇರೆ ಬೇರೆ. ಅದಕ್ಕೆ ಈ ಥರ ಬರೋದಿಲ್ಲ. ನಮ್ಮ ಈ ಮ್ಯಾಥಮೆಟಿಕ್ಸಲ್ಲಿ ಏನೈತಲ್ಲ, ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಆ ಪ್ರೊಸೀಜರೇ ಈ ಬೋರ್ಡ್ ಮಾಸ್. ಬೋರ್ಡ್ ಮಾಸ್ ಪ್ರಕಾರ ಹೋದಾಗ ಯಾವ ಥರ ನೀವು ಸಿಂಪ್ಲಿಫಿಕೇಶನ್ ಮಾಡ್ಕೊಂತ ಬರ್ತಿರಲ್ಲ, ಒಂದೇ ಉತ್ತರ ಬರಬೇಕು. ಈಗ ಇಕ್ವೇಷನ್ ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ಬೋರ್ಡ್ ಮಾಸ್ ಪ್ರಕಾರ ಮಾಡಿದಾಗ ಫಸ್ಟ್ ಮಲ್ಟಿಪ್ಲಿಕೇಶನ್, ಆಮೇಲೆ ಎಡಿಷನ್. 3 × 5 15, ನೆಕ್ಸ್ಟ್ +2 = 7. 15 + 2 = 7. ದಿಸ್ ಈಸ್ ಕರೆಕ್ಟ್ ಆನ್ಸರ್ ಬೋರ್ಡ್ ಮಾಸ್ ಪ್ರಕಾರ. ಸರಿ, ಕರೆಕ್ಟಾ? ಕರೆಕ್ಟ್ ಸರ್. ಓಕೆ, ಈಗ ಲೆಕ್ಕ ಬಿಡಿಸ್ತಾ ಹೋಗೋಣ. 56 / 1/2 bracket 15 + 12 minus bracket 9 + 6 minus 5 + 7. ಇದನ್ನು ಬಿಡಿಸೋಕ್ಕಿಂತ ಮೊದಲು ನಿಮಗೆ ಹೇಳಬೇಕಾಯ್ತು. ಫಸ್ಟ್ ಬೋರ್ಡ್ ಮಾಸ್ ಅಂದರೆ ಫಸ್ಟ್ ಬ್ರಾಕೆಟಲ್ಲಿ ನಮಗೆ ಫಸ್ಟ್ ಸಿಂಪಲ್ ಬ್ರಾಕೆಟ್ ಅಂತ, ಆಮೇಲೆ ಫ್ಲವರ್ ಬ್ರಾಕೆಟ್, ಆಮೇಲೆ ಸ್ಕ್ವೇರ್ ಬ್ರಾಕೆಟ್. ಫಸ್ಟಿಗೆ ಬಾರೋ ಬ್ರಾಕೆಟ್. ಈ ಸಿಂಪಲ್ ಬ್ರಾಕೆಟ್ಗಿನ ಮೊದಲು ಫಸ್ಟಿಗೆ ಹೇಳ್ತಾರೆ ಬಾರೋ. ಹಾಂ, ಬರ್ಬೇಕು. ಅದು ಕರೆಕ್ಟ್. ಫಸ್ಟ್ ಒಂದು. ಹಾಂ, ಫಸ್ಟ್ ಅಂದರೆ ಹಾಂ ಫಸ್ಟ್ ಬ್ರಾಕೆಟ್ ಬಿಡಿಸ್ಬೇಕಂದ್ರೆ ಅದನ್ನ ಬಿಡಿಸ್ಬೇಕು. ಹಾಂ, ನೆಕ್ಸ್ಟ್ ಆರ್ಡರ್ ಅಂದರೆ ಇಲ್ಲಿ ನೆಕ್ಸ್ಟ್ ಬ್ರಾಕೆಟ್ ಬಿಡಿಸ್ಕೊಂಡ್ಮೇಲೆ ಆರ್ಡರ್ ಅಂದರೆ ಇಲ್ಲಿ ಸ್ಕ್ವೇರ್ ರೂಟು, ಕ್ಯೂಬ್ ರೂಟು, 2 ಸ್ಕ್ವೇರು, 3 ಸ್ಕ್ವೇರು, ಈ ಥರ ಕ್ಯೂಬು ಸ್ಕ್ವೇರ್ ಬರ್ತವೆ. ಅದನ್ನು ನೆಕ್ಸ್ಟು ಡಿವಿಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ನೆಕ್ಸ್ಟ್ ಎಡಿಷನ್, ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್ ಮಾಡ್ಕೋಬೇಕು. ಈ ಪ್ರೊಸೀಜರ್ ಪ್ರಕಾರ ಇವಾಗ ಈ ಪ್ರಾಬ್ಲಮ್ನ ಬಿಡಿಸೋಣ. ಇಲ್ಲಿ ನೋಡಿ, ಬ್ರಾಕೆಟ್ ಐತೆ ಮತ್ತು ಮೇಲ್ಗಡೆ ಆರ್ಡರ್ ಐತೆ. ಫಸ್ಟ್ 56 / 1/2 ಓಕೆ. 15 + 12 minus 9 + 6 minus ಇವೆರಡು ಬಿಡಿಸ್ಕೋಬೇಕು. ಈಗ 5 + 7 = 12. ಮತ್ತು 56 / 1/2
ಇಲ್ಲಿ ಮತ್ತೆ ಇಲ್ಲಿ ಈ ಬ್ರಾಕೆಟ್ ಐತೆ, ಪ್ರೊಸೀಜರ್ ಪ್ರಕಾರ ಹೋಗಿ ಇದನ್ನು ಬಿಡಿಸ್ಕೊಳ್ತಾ ಹೋಗ್ಬೇಕು. 15 + 12 ಡೈರೆಕ್ಟಾಗಿ ಬರ್ಕೋಬೋದು 27 ಅಂತ. ಮೈನಸ್ ಇಲ್ಲಿ 9, ಇಲ್ಲಿ ಏನೈತೆ ಪ್ಲಸ್ ಮತ್ತು ಮೈನಸ್ ಐತೆ. ಫಸ್ಟು ಪ್ಲಸ್ ಮಾಡ್ಕೋಬೇಕು. 9 + 6 = 15. 15 - 12 = 3. ನೆಕ್ಸ್ಟ್ 56 / 1/2 ಅಂದರೆ ಇಲ್ಲಿ 27 - 3 ಏನಾಗುತ್ತೆ 24 ಆಗುತ್ತೆ. ಇಲ್ಲಿ ಬ್ರಾಕೆಟ್ ಇದ್ದಿದ್ದು ಯಾವಾಗಲೂ ಮಲ್ಟಿಪ್ಲಿಕೇಶನ್ 24. 2 × 1 = 2, 12 ನೆಕ್ಸ್ಟ್ 12 × 1 12. ಇದು ನೆಕ್ಸ್ಟ್ ಏನಾಗುತ್ತೆ 56 / 12 ಎಷ್ಟಾಗುತ್ತೆ ಸರ್? ಕರ್ತವ್ರಿ 2ರಿಂದ 2 ಆರ್ಲೆ 2 ಹ್ಞೂ 2 ಆರ್ಲೆ 2 2 1 2 2 18. 2 2 4 2 8 ಹಾಂ 2 2 4. 1 ಉಳಿತು 16 ಆಯ್ತು. 2 8 16. ಹಾಂ 2 8 16. ನೆಕ್ಸ್ಟ್ ಮತ್ತೆ ನಾ ಕಡೆ ತಗೋತ್ಲ ಹಾಂ ಮತ್ತೆ ನಾ 2ರಿಂದ ಬಿಡ್ರಿ 2 3 6 ಇಲ್ಲಿಕ್ಕಿನ್ನ / 6 2 3 2 1 2 4 14 28. ಆನ್ಸರ್ ಈಸ್ 14/3. ಅದನ್ನು ಮಿಶ್ರ ಭಿನ್ನರಾಶಿಯಲ್ಲಿ ಇಡಬೇಕು. ಸರ್ ಮಿಶ್ರ ಭಿನ್ನರಾಶಿಯಲ್ಲಿ ಇಡಬೇಕು. ಮತ್ತೆ ಮಾಡ್ರಿ ಮನೆ 3 ಅಂಶ ಎಷ್ಟು 3 4 12 ಅಲ್ವಾ? ಎಷ್ಟು ಬರುತ್ತಾ? ಹೌದು ಸರ್. ಮಿಶ್ರ ಭಿನ್ನರಾಶಿ ಅಂದ್ರೆ ಇದು 14 / 3 ಐತಲ್ಲ ಹ್ಞೂ ನೋಡ್ರಿ. 3 4 12 ಎಷ್ಟು ಉಳಿತು 2 ಉಳಿತು / 3 ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ಇದಕ್ಕೆ ನೀವು ಟೆಲಿ ಮಾಡಿದ್ರಂದ್ರೆ ಗುಣಾಕಾರ ಇರುತ್ತೆ, ಇಲ್ಲಿ ಪ್ಲಸ್ ಇರುತ್ತೆ. ಅವಾಗ 4 3 12 + 2 14 / 3. ಇದು ವಿಷಮ ಭಿನ್ನರಾಶಿ, ಇದು ಮಿಶ್ರ ಭಿನ್ನರಾಶಿ. 4 3 12 12 + 2 14 / 3. ಮತ್ತೊಂದು ಇದೇನು ಪ್ರೊಸೆಸರ್ ಇದು ಮಾಡಿದ್ರಲ್ಲ ಇದು ಒಂದೊಂದು ತರನಾಗ ತಪ್ಪಾಗ್ತೈತಿ. ಯಾಕಂತಂದ್ರೆ ಈ ಚಿಹ್ನೆಗಳ ಬಗ್ಗೆ ಮಹತ್ವ ಗೊತ್ತಿರ್ಬೇಕು. ಒಂದು ಏನು ಚಿಹ್ನೆಗಳು ಪ್ಲಸ್ ಇಂಟು ಪ್ಲಸ್ ಈಕ್ವಲ್ ಟು ಪ್ಲಸ್, ಪ್ಲಸ್ ಇಂಟು ಮೈನಸ್ ಈಕ್ವಲ್ ಟು ಮೈನಸ್, ಮೈನಸ್ ಇಂಟು ಪ್ಲಸ್ ಈಕ್ವಲ್ ಟು ಮೈನಸ್, ಮೈನಸ್ ಇಂಟು ಮೈನಸ್ ಈಕ್ವಲ್ ಟು ಪ್ಲಸ್. ಇದು ಈ ಚಿಹ್ನೆಗಳ ಬಗ್ಗೆ ಗೊತ್ತಿರ್ಬೇಕು. ಈಗ ಯಾಕಂದ್ರೆ ಒಮ್ಮೆ ಸಡನ್ ಆಗಿ ಇಲ್ಲೇ ಮೈನಸ್ ಬಂತು, ಈಗ ಪ್ಲಸ್ ಬಂತು, ಓಕೆ ನೀವೇನಂದ್ರೆ 9 + 6 15, 15 - 2 ಈಗ ಓಕೆ ಆಯ್ತು. ಈಗ ಇನ್ ಕೇಸ್ ಇಲ್ಲ ನೀವು -3 ಅಂತ ಬರ್ತಿತ್ತಂದ್ರೆ ಈ ಮೈನಸ್ಗೆ ಈ ಮೈನಸ್ ಕೂಡಿ ಪ್ಲಸ್ ಆಗ್ತಿತ್ತು, ಅವಾಗ ನಿಮ್ಗೆ ಆನ್ಸರ್ ತಪ್ಪಾಗ್ತಿತ್ತು. ಅದಕ್ಕಾಗಿ ಪ್ರೊಸೀಜರ್ ಪ್ರಕಾರ ಮೊದಲು 15 + 2 ಬಿಡಿಸ್ಕೊಂಡು ಆಮೇಲೆ ಬಿಡಿಸ್ಕೊಂತ ಹೋದ್ರೆ ಬೆಟರ್.